ಸುಧಾ ನೋಡಿಲಿ, ವಸಂತ ಕುಮಾರ್, ಚಿರಂಜೀವಿ, ಶ್ಯಾಮ್ ಇಬ್ಬರನ್ನು ಎಲ್ಲೇ ಕಂಡ್ರು ಕೆಳಗಿನ ವಿಳಾಸಕ್ಕೆ ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದವರಿಗೆ 10,000 ರೂಪಾಯಿ ಬಹುಮಾನ ಕೊಡಲಾಗುತ್ತದೆ. ಏನ್ರಿ ಇದು? ನಮ್ಮ ವಸಂತ ಯಾವ್ದೋ ತೊಂದರೆ ಸಿಗಾಕೊಂಡಿದಾರಲ್ಲ. ಅವ್ರ ಮಾವನೇ 10,000 ರೂಪಾಯಿ ರಿವಾರ್ಡ್ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಇದರಲ್ಲೇನು ವಿಷಯ ಇರಬೇಕು. ನಡಿ ಹೋಗೋಣ. ಇನ್ನು 20 ದಿವಸ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಡಾಕ್ಟರ್ ಹೇಳಿದಾರಲ್ಲ. ಓ, ಡಾಕ್ಟರ್ ಹೇಳ್ಬಿಟ್ಟೆ ಹೋದ್ರಾಯ್ತು. ನನ್ನ ರೆಸ್ಟ್ಗಿಂತ ವಸಂತ ಮುಖ್ಯ. ನಡಿ ಹೋಗೋಣ. ಹೇಳಿದಾರ? ಅವ್ರು ಯಾರು ಊರಲ್ಲಿಲ್ಲ ಸರ್. ಎಲ್ಲಿ ಹೋಗಿದ್ದಾರೆ? ಮಡಿಕೇರಿಗೆ ಹೋಗಿದ್ದಾರೆ. ಮಡಿಕೇರಿಯಲ್ಲಿ ಎಲ್ಲಿ ಅಂತ ಹುಡುಕೋದು? ಏನಪ್ಪಾ, ಅವ್ರ ಪರಿಚಯದವ್ರು ಇಲ್ಲಿ ಯಾರಾದ್ರೂ ಇದಾರ? ಇದಾರೆ. ಸರಸ್ವತಿಪುರಂ 12ನೇ ಕ್ಲಾಸ್ ಲಾಯರ್ ಸುಬ್ಬಣ್ಣ ಅಂತ ಇದ್ದಾರೆ. ಅವ್ರನ್ನ ಕೇಳಿ ನೋಡಿ, ಗೊತ್ತಾಗುತ್ತೆ. ಆಯ್ತು, ಬರ್ತೀವಿ. ನಾಳೆ ಕರ್ಕೊಂಡು ಹೋಗ್ತೀನಿ, ಮಲ್ಕೊಳಪ್ಪ. ಇವಾಗ ಯಾಕಪ್ಪ ಕರ್ಕೊಂಡು ಹೋಗೋದು? ಮಲ್ಕೊಳಪ್ಪ. ಸುಮ್ನೆ ಬಾಯಿ ಮುಚ್ಕೊಂಡು ಮಲ್ಕೊಳ. ಮಮ್ಮಿ ಅಂತ ಮಮ್ಮಿ, ಇವನೊಬ್ರೇ ಮಮ್ಮಿನ ಕಂಡಿರೋದು. ಒಳ್ಳೆ ಭಜಿ ತಿನ್ನಿಂದು ನನಗೆ. ಶ್ಯಾಮ್, 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 ಆಯ್ತಪ್ಪ, ನಿಮ್ ಮಮ್ಮಿ ಹತ್ರನೇ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಪ್ಪ. ನಾಳೆನೆ ಕರ್ಕೊಂಡು ಹೋಗ್ತೀನಿ, ನಾಳೆನೆ ಕರ್ಕೊಂಡು ಹೋಗ್ತೀನಿ. ಮನೆ ಇದೇ ಗೀತಾ ತಂದೆ ಮನೆ. ಹೌದಾ? ಶೇಷಾದ್ರಿ, ಶೇಷಾದ್ರಿ, ಶೇಷಾದ್ರಿ. ಸುಬಣ, ಯಾರು ಇವರು? ಹೇಳ್ತೀನಿ, ಕೂತ್ಕೊಳ್ಳಿಪ್ಪ, ಕೂತ್ಕೊಳ್ಳಿ.
ಗೀತಾ, ಲಕ್ಷ್ಮಿ, ಚೆನ್ನಾಗಿದ್ದೀರಮ್ಮ? ಶೇಷಾದ್ರಿ, ಇವ್ರು ಯಾರು ಅಂತ ಕೇಳದೆ ಅಲ್ವೇ? ಅವ್ರನ್ನ ಕೇಳು. ಹೇಳಿಪ್ಪ, ನೀವ್ ಯಾರು ಅಂತ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ರಾಮು ಅಂತ. ಇವಳು ನಾನು ಕೈ ಹಿಡಿದಿರೋ ಧರ್ಮಪತ್ನಿ ಸುಧಾ. ಸುಧಾ, ನನ್ನ ಮನೆ ಉರಿದು ಹಾಕಿ ನನ್ನ ಬಾಳಿಗೆ ಬೆಂಕಿ ಹಾಕಿದ ಸುಧಾ ನೀನೇನಾ? ನನ್ನ ಗೋಕುಲದ ಹಾಗೆ ನಗನಗ್ತಾ ಇದ್ದ ನನ್ನ ಸಂಸಾರನ ಹಾಳು ಮಾಡಿದ ಸುಧಾ ನೀನೇನಾ? ಮುಚ್ಚಮ್ಮ ಬಾಯಿ, ತಲೆಯೆಲ್ಲ ಹಾಕ್ಬೇಡ. ಸುಮನ, ನನ್ನ ಮಗಳ ಬಾಯಿ ಮುಚ್ಚುನಕ್ಕೆ ನೀನ್ ಯಾರು? ನಿನ್ಗೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇರೋದಕ್ಕೆ ಕಣ ಬಂದಿರೋದು. ಅಪ್ಪ ಮಗಳು ಸೇರ್ಕೊಂಡು ಇಷ್ಟು ದಿವಸ ಅಹಂಕಾರದಿಂದ ಹಾರಾಡ್ತಾ ಇದ್ದಲ್ಲ, ಅದನ್ನ ಅಡಗಿಸೋಕ್ ಬಂದಿದ್ದೀನಿ. ಹೆಚ್ಚಿಗೆ ಮಾತಾಡ್ತಾರೆ ಹಲ್ಲು ಉದುರಿಸ್ಬಿಡ್ತೀನಿ. ಮುಚ್ಚ ಬಾಯಿ, ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ನಿನ್ನ ನಾಲಿಗೆ ಸಿದ್ಧಾಕ್ಬಿಡ್ತೀನಿ. ಸಾಕು ನಿಲ್ಸಿ. ಯಾಕಿಬ್ರು ಕಚ್ಚಾಡ್ತಾ ಇದ್ದೀರಾ? ಇದುವರೆಗೂ ಆಗಿರೋ ರಾದಂತ ಸಾಲದೆ. ಇಲ್ಲಿ ನೋಡಿ, ನಿಮ್ ಕೋಪಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಿ. ಕೂತ್ಕೊಳ್ರಿ. ಮೊದ್ಲು ಅವರಿಬ್ರು ಯಾಕೆ ಬಂದಿರ ಅಂತ ಕೇಳಿ. ರಾಮು, ಸುಧಾ, ಯಾಕೆ ಸುಮ್ನೆ ಕೂತಿದ್ದೀರಾ? ನನ್ನ ತಂಗಿ ಕೇಳ್ತಾ ಇದ್ದಾಳೆ. ನಿಮ್ ಕಥೆ ಎಲ್ಲ ವಿವರಿಸಿ. ನಿಮಗಿಂತ ಸಂಶಯ ಹೇಗ್ ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಯಜಮಾನಿಗೆ ಇದ್ದಕ್ಕಿದ್ದಾಗೆ ಹಾರ್ಟ್ ಟ್ರಬಲ್ ಬಂತು. ಡಾಕ್ಟರ್ ನೋಡಿ, ಇದಕ್ಕೆ ಆಪರೇಷನ್ ಆಗ್ಬೇಕು, ಇಲ್ಲ ಆಗೋದಿಲ್ಲ, ಬೆಳ್ಳೂರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ದಿಕ್ಕೆ ತೋಚಲಿಲ್ಲ. ಅವಾಗ ನನ್ ಬಾಗ್ ಕುಳ್ದಿದ್ದು ನಿಮ್ಮ ಯಜಮಾನ್ರು. ಅವತ್ತು ಅವರಿ ತಾಲಿ ಭಾಗ್ಯನ ಉಳಿಸ್ತೇ ಹೋಗದಿದ್ರೆ ನನ್ನ ಸ್ಥಿತಿ ಏನಾಗ್ತಾ ಇತ್ತು ಯೋಚನೆ ಮಾಡಿ. ನಾನು ನಿಮ್ಮ ಯಜಮಾನ್ರು ಒಂದು ತಾಯಿ ಹೊಟ್ಟೆಲಿ ಹುಟ್ಲಿಲ್ಲ ಅಷ್ಟೇ. ಇದಕ್ಕಿಂತ ಹೆಚ್ಚಾಗಿ ಹೇಳೋದಿಕ್ಕೆ ನನ್ ಕೈಲಾಗೋದಿಲ್ಲ. ವಸಂತ ಅವನ ಹೆಂಡತಿನ ದೇವತೆ ಅಂತ ಹೇಳ್ತಿದ್ದ. ಅವ್ರು ಎಂಥ ದೇವತೆ ಅಂತ ಇವತ್ತು ಗೊತ್ತಾಯ್ತು. ಶೇಷಾದ್ರಿಗಳೇ, ನಮ್ಮ ವಸಂತ ಮಹಾಸ್ವಾಭಿಮಾನಿ. ಯಾರಿಗೂ ಸೋಲೋನಲ್ಲ, ಯಾವುದಕ್ಕೂ ಹೆದರೋನಲ್ಲ. ವಿಶ್ವಾಸ ಅಂದ್ರೆ ತನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ಬಿಡ್ತಾನೆ. ಅದಕ್ಕೆ ಸಾಕ್ಷಿ ನಾನು ಇಲ್ಲಿ ಜೀವಂತವಾಗಿ ಉಳಿದಿರೋದು. ನಿಮ್ಮ ಮಗಳ ಎಷ್ಟೋ ಜನ್ಮದ ಪುಣ್ಯ ವಸಂತನ ಗಂಡನಾಗಿ ಪಡೆದಿರೋದು. ತಂದೆ ಮಗಳು ದುಡುಕ್ ಬಿಟ್ರಿ, ಅವನ್ ತಾನೇ ಏನ್ ಮಾಡಕ್ ಸಾಧ್ಯ? ಅವನ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೆ ನಡ್ಕೊಂಡ್ಬಿಟ್ಟ. ಇಲ್ದೆ ಹೋಗಿದ್ದಿದ್ರೆ ಇನ್ನೂ 20 ದಿವಸ ಆಸ್ಪತ್ರೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರ್ಬೇಕಾಗಿದ್ ನಾನು ಇಲ್ಲಿವರೆಗೂ ಓಡೋಡ್ ಬರ್ಬೇಕಾಗಿರ್ಲಿಲ್ಲ. ಕೇಳಿದ್ಯಾ ಶೇಷಾದ್ರಿ? ಅದಕ್ಕೆ ದೊಡ್ಡವ್ರು ಹೇಳೋದು, ಪ್ರತ್ಯಕ್ಷವಾಗಿದ್ರು ಪ್ರಮಾಣಿಸ್ ನೋಡು ಅಂತ. ಗೀತಾ, ಈಗ್ಲಾದ್ರೂ ಗೊತ್ತಾಯ್ತೇನಮ್ಮ ನೀವ್ ಮಾಡಿರೋ ತಪ್ಪು? ವಸಂತ್, ನನ್ ತಪ್ಪಾಯ್ತು ವಸಂತ್. ನನ್ ಕ್ಷಮಿಸ್ಬಿಡಿ ವಸಂತ್. ಡ್ಯಾಡಿ, ಇದೆ ಮನೆ. ಬಾ ಡ್ಯಾಡಿ, ಬಾ ಡ್ಯಾಡಿ, ನೀನು ಬಾ ಡ್ಯಾಡಿ. ಮೊದಲು ನೀನು ಹೋಗು, ಆಮೇಲೆ ನಾನು ಬರ್ತೀನಿ. ಹೋಗು. ಮಮ್ಮಿ, ಮಮ್ಮಿ. ಶ್ಯಾಮ್, ಶ್ಯಾಮ್, ಹಾಕ್ ಬಂದೆ. ಯಾರು ಕರ್ಕೊಂಬಂದ್ರು? ಡ್ಯಾಡಿ ಕರ್ಕೊಂಬಂದ್ರು. ಡ್ಯಾಡಿ ಎಲ್ಲಿದ್ದಾರೆ? ಡ್ಯಾಡಿ ಆಚೆ ಇದ್ದಾರೆ. ಆಚೆ. ವಸಂತ್, ವಸಂತ್.
ಶ್ಯಾಮ್ ಡ್ಯಾಡಿ ಮಮ್ಮಿ ಶ್ಯಾಮ್ ಶ್ಯಾಮ್ ಡ್ಯಾಡಿ ಮಮ್ಮಿ ಶ್ಯಾಮ್ ಶ್ಯಾಮ್ ವಸಂತ ವಸಂತ ಯಾವಾಗ ಬಂದೆ? ಹೇಗಿದ್ದೀಯಾ? ಚೆನ್ನಾಗಿ ಆರೋಗ್ಯವಾಗಿದ್ದೀಯಾ? ನಾನು ಆರೋಗ್ಯವಾಗಿದ್ದೀನಿ. ನಿನ್ನ ಅಭಿಮಾನದಿಂದ ಚೆನ್ನಾಗಿದ್ದೀನಿ. ವಸಂತ, ಮನುಷ್ಯನಿಗೆ ಕೆಟ್ಟ ಟೈಮ್ ಅಂತ ಬರುತ್ತೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಿನ್ನ ಹೆಂಡತಿ ನಿನ್ ಮೇಲಿಟ್ಟಿರೋ ಅತಿಶಯವಾದ ಪ್ರೇಮ, ಮಿತಿ ಮೀರಿದ ಪ್ರೀತಿ. ಸುಬ್ಬಣ್ಣ, ನಡೆಯೋ ಕಾಲ ಇಡುವುದು ಸಹಜ. ನಾನು ತಪ್ಪು ಮಾಡಿದ್ದೇನಪ್ಪ. ಆದರೂ ನಾನು ಹಿರಿಯ, ನನ್ನನ್ನು ಕ್ಷಮಿಸು ಅಂತ ಕಿರಿನಾದ ವಸಂತನ ಕೇಳ್ಕೊಂಡ್ರೆ ಅದಾದರೆ ಶ್ರೇಯಸ್ಸೇ ಹೇಳು. ವಸಂತ, ಏನೇ ಆದ್ರೂ ಎಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೋಬೇಕು. ಹೌದು, ಇಲ್ಲಿ ನೋಡಿ, ನಡೆದಿದ್ನೆಲ್ಲ ಮರ್ತು ಬಿಟ್ಟು ಒಂದು ಸಾರಿ ಬಾಯಿ ತುಂಬಾ ಗೀತಾ ಅಂತ ಕರೀರಿ. ಅದೆಲ್ಲ ಆಗೋದಿಲ್ಲ. ಮೊದಲು ನೀವು ಕರಿಬೇಕು. ಕರಿಮ್ಮ. ವಸಂತ್,